ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಮ್ಮ ಷರತ್ತು ದುರ್ಗಾನ ಹೆಂಡತಿ ಅಂತ ಒಪ್ಕೊಳ್ಳದೆ ಇರಬಹುದು. ಆದರೆ ಅವನು ಇವಳ ಮೇಲೆ ತೋರಿಸ್ತಾ ಇರೋ ಕಾಳಜಿ ನೋಡಿದ್ರೆ ಇದು ಒಳ್ಳೆ ಲಕ್ಷಣ. ಎಲ್ಲ ವಿಷಯಗಳು ಮತ್ತೆ ಹಳಿ ಮೇಲೆ ಬರ್ತಿರೋ ಹಾಗೆ ನಮ್ಮ ಹಿತಾಪುಟ್ಟಿ ಬೇಗ ಹುಷಾರಾದ್ರೆ ಸಾಕು. ಪುಟ್ಟ, ನೀನು ಹುಷಾರಾಗ್ಲಿ ಅಂತ ನಿಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಅವರು ಪ್ರಯತ್ನ ಫಲಿಸಿ ನಿನಗೆ ಪ್ರಜ್ಞೆ ಬಂದ್ರೆ ಅಷ್ಟೇ ಸಾಕು, ಅಷ್ಟೇ ಸಾಕು. ದುರ್ಗಾ, ಎದ್ದೇಳು ದುರ್ಗಾ. ದುರ್ಗಾ, ಏನಾಯ್ತು ನಿನ್ಗೆ? ಯಾರಾದ್ರೂ ಇದ್ದೀರಾ? ಕಾಪಾಡಿ, ಯಾರಾದ್ರೂ ಇದ್ದೀರಾ? ದುರ್ಗಾ, 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 ದುರ್ಗಾ. ಅಬ್ಬಾ, ಅಪ್ಪ, ಇದನ್ನ ಸೊಲ್ಯೂಷನ್ ಅನ್ನಲ್ಲ, ತಡಿತಾನ ಅಂತ ಹೇಳ್ತಾರೆ. ಎಷ್ಟೋ ವರ್ಷಗಳ ಹಿಂದೆ ಕಳೆದೋಗಿರೋ ವಸ್ತು ಇವಾಗ ಹುಡುಕಿದ್ರೆ ಸಿಗುತ್ತಾ? ಅದನ್ನ ಅವಳು ಹೇಗೆ ಹುಡುಕ್ತಾಳೆ? ಸ್ವಲ್ಪನೂ ಕಾಮನ್ ಸೆನ್ಸ್ ಬೇಡವಾ? ಕರೆಕ್ಟ್. ಸದ್ಯ ಇದು ದಡ್ತನ ಅಂತ ನಿನಗಾದ್ರೂ ಅರ್ಥ ಆಯ್ತಲ್ಲಪ್ಪ. ಈಗ ಆ ದೇವಿನೇ ಬಂದು ಪ್ರತ್ಯಕ್ಷಳಾಗಿ ತಗೊಳ್ರಪ್ಪ ಬಳೆನಾ ಅಂತ ಕೊಡ್ಬೇಕಷ್ಟೇ. ದೇವಿನೇ ತಂದ್ಕೊಡೋದಾದ್ರೆ ದುರ್ಗಾ ಯಾಕೆ ಅದನ್ನ ಹೊಡ್ಕೊಂಡು ಹೋಗ್ಬೇಕಿತ್ತು? ಇಷ್ಟು ಕತ್ಲಾಗಿದೆ, ಅವಳು ಇನ್ನೂ ಬಂದಿಲ್ಲ. ಒಟ್ಟಿನಲ್ಲಿ ಅವ್ರ ಧೈರ್ಯನ ಮೆಚ್ಚಲೇಬೇಕು. ಗಾಡಿ ಗಾಡಿ ನಿಜ, ಮಾವ ಹೇಳ್ತಾರೆ ಕರೆಕ್ಟ್ ಆಗಿದೆ. ಲೇಟ್ ಆಗೋಯ್ತು. ಇನ್ನು ದುರ್ಗಾ ಬಂದಿಲ್ಲ ಅಂದ್ರೆ ಮೋಸ್ಟ್ಲಿ ಯಾವ್ದಾರು ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದಾಳ ಅಂತ ಅನಿಸ್ತೇನೆ ನನಗೆ. ನನಗೂ ಅದೇ ಆತಂಕ ಆಗ್ತಾ ಇದೆ ಶರತ್. ವಿಶ್ವನಾಥ್ ಅವರು ದುರ್ಗನ ಹುಡ್ಕೊಂಬರಕ್ ಹೋಗಿದ್ದಾರೆ. ಸ್ವಲ್ಪ ಹೊತ್ತು ವೇಟ್ ಮಾಡೋಣ ಇರು. ಅಲ್ಲಪ್ಪ, ಅವರೊಬ್ಬರಿಗೆ ಹೇಗೆ ಹುಡ್ಕಕ್ಕಾಗತ್ತೆ? ನಾವು ನಮ್ಮ ಪ್ರಯತ್ನ ಪಡೋಣ, ಬನ್ನಿ. ದುರ್ಗಾ, ಹಾಯ್ರೆ. ದುರ್ಗಾ ಸಿಕ್ಕಿದ್ಲಾ? ಇಲ್ಲ, ನಾವು ಎಲ್ಲ ಕಡೆ ಹುಡುಕಿದ್ದಾಯ್ತು. ದುರ್ಗಾ ಎಲ್ಲೂ ಕಾಣಿಸ್ತಾ ಇಲ್ಲ. ನಾವು ಈ ಕಡೆಯಿಂದ ಹುಡ್ಕೊ ಬಂದ್ವಿ, ನಮಗೂ ಎಲ್ಲೂ ಸಿಕ್ಕಿಲ್ಲ. ಹೌದು ವಿಶ್ವನಾಥ್ ಅವ್ರೆ, ನಾವು ಹೀಗೆ ಸುಮ್ಮನೆ ಇರೋದು ತಪ್ಪು. ಏನಾದರೂ ಮಾಡಲೇಬೇಕು. ಶರತ, ಅವಳು ದುರ್ಗಾ ಅಲ್ವಾ? ದುರ್ಗಾ, 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 ಏನಾಯ್ತಮ್ಮ? ಎದ್ದೇಳಮ್ಮ. ಯಾರು ಒಂದ್ ಸ್ವಲ್ಪ ನೀರು ತಗೊಂಬನ್ನಿಪ್ಪ ದಯವಿಟ್ಟು. ದುರ್ಗಾ, ದುರ್ಗಾ, ಕೊಡಿ ಕೊಡಿ ಕೊಡಿ. ಎದ್ದೇಳಮ್ಮ, ಎದ್ದೇಳು. ಎಲ್ಲಿಗೆ ಹೋಗ್ಬಿಟ್ಟಿದ್ಯಮ್ಮ? ನಮ್ಗೆಲ್ಲ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಏನಾಯ್ತು ನೀನು? ಚಿಕ್ಕಪ್ಪ, ಅದು ನಿನಗೊಂದು ಸ್ವಲ್ಪನೇ ಬುದ್ಧಿ ಅನ್ನೋದಿಲ್ವಾ? ಅಲ್ಲ, ಹೊತ್ತು ಗೊತ್ತು ಏನು ಇಲ್ವಾ ನಿನ್ಗೆ? ಅಲ್ಲ, ಹೋಗಕ್ಕಿಂತ ಮುಂಚೆ ಒಂದ್ಸತಿ